ತಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಆಶಾ ಅಂತ. ವಯಸ್ಸೆಷ್ಟು? ವಯಸ್ಸು ನಂದು 58. ಓಕೆ, ನಿಮ್ಮದು ಡಿಸ್ಕ್ ಬಲ್ಜು ಮತ್ತು ಹೆಡೇಕ್ ಅಂತ ಹೇಳ್ತಾ ಇದ್ರಿ. ನಿಮ್ಮ ಇದು ಏನು ಎಕ್ಸ್ಪೀರಿಯನ್ಸು ಎಷ್ಟು? 3 ತಿಂಗಳಿಂದ ತಗೊತಾ ಇದ್ರಲ್ಲ? ನಾನು 3 ತಿಂಗಳಿಂದ ಮೆಡಿಸಿನ್ ತಗೊಂಡೆ. ಅದನ್ನು ಹೇಳ್ರಿ, ಹೆಂಗೆ ಏನೇನಾಯ್ತು? ಯಾಕೆಂದರೆ ಈಗ ನೀವು ಫಸ್ಟ್ ಹೇಳ್ತೀನಿ, ನೀವು ಅನದರ್ ದೇವರ ರೆಪ್ರೆಸೆಂಟೇಟಿವ್ ಇದ್ದಂಗೆ. ಇವತ್ತು ಎಷ್ಟೋ ಜನ ತಲೆನೋವಿಂದ ಸಫರ್ ಪಡ್ತಾ ಇದ್ದಾರೆ, ಇನ್ನು ನನ್ನ ಲೈಫ್ ಹೋಯ್ತು ಅಂತ ಹೇಳ್ತಿದ್ದಾರೆ. ಅಂಥವ್ರಿಗೆ ನಿಮ್ಗೆ ಹೆಂಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೆ ನನಗೆ ಮೊದಲು ಈಗ ಒಂದು 2 ವರ್ಷದಿಂದ ಅರ್ಧ ತಲೆನೋವು ಬರ್ತಾ ಇತ್ತು. ಅದು ಎಡಗಡೆ ಭಾಗ ಮಾತ್ರನೇ. ಈ ಕತ್ತಿಂದ ಫುಲ್ ಇಲ್ಲಿವರೆಗೂ ತಲೆನೋವು ಬಂದು ಕಣ್ಣೆಲ್ಲ ಒಂಥರ ಆಗೋದು, ಕಣ್ಣು ಸಹ ನೋದಂಗೆ, ಆಮೇಲೆ ಇದು ಮುಖ ಎಲ್ಲ ಒಂಥರ ನೋವು ಬಂದಂಗೆ ಆಗೋದು. ಅದು ತುಂಬ ಹೊತ್ತು ಮಧ್ಯಾಹ್ನ ಶುರುವಾಯಿತು ಅಂದರೆ ರಾತ್ರಿವರೆಗೂ, ಇಲ್ಲ ರಾತ್ರಿ ಬಂತು ಅಂದರೆ ನಾನು ಊಟ ಮಾಡಲ್ಲ ಏನಿಲ್ಲ, ಹಂಗೆ ಮಲಗಿಬಿಡ್ತಾ ಇದ್ದೆ. ಬೆಳಗ್ಗೆಗೆ ಯಾವಾಗೋ ಕಡಿಮೆ ಆಗೋದು. ಆ ಥರ ಫುಲ್ ಒಂದು ಹಾಫ್ ಡೇವರೆಗೂ ಇರೋಕ್ಕೆ ಶುರುವಾಯಿತು. ಮೊದಲಾದರೆ ಒಂದು ಪ್ಯಾರಾಸಿಟಮಾಲ್ ತೊಗೊಂಡ್ರೆ 1 ಅವರ್ಗೆ ಸ್ವಲ್ಪ ರಿಲೀಫ್ ಆಗೋದು, ಮತ್ತೆ 1 ತಿಂಗಳು 2 ತಿಂಗಳು ಇರಲ್ಲ, ಮತ್ತೆ ರಿಲ್ಯಾಕ್ಸ್ ಆಗೋದು. ಆ ಥರನೇ ಆಗ್ತಾ ಆಮೇಲೆ ಮಾತ್ರೆ ತೊಗೊಂಡ್ರೂ ಕಡಿಮೆ ಆಗ್ತಾ ಇರಲಿಲ್ಲ. ಮತ್ತು ಅದು ಬರೋದು ಹಗಲೆಲ್ಲ ಬರೋಕ್ಕೆ ಶುರುವಾಯಿತು. ಮತ್ತು ನೋವು ತೀವ್ರತೆ ಜಾಸ್ತಿ ಆಯಿತು ಅದರಿಂದ. ಆಮೇಲೆ ಮತ್ತೆ ನಿಮ್ಮ ಹತ್ರ ಬಂದು ಅದು ಮಿರಾಕಲ್ ಡ್ರಿಂಕ್ಸ್ ತೊಗೊಂಡ್ಮೇಲೆ ನೀವು ಅದಕ್ಕೆ ಏನು ಬೇಕೋ ಅವೆಲ್ಲ ಸಪೋರ್ಟಿವ್ ಕೊಟ್ಟಿದ್ದೀರಾ. ಅವನು ತೊಗೊಂಡ್ಮೇಲೆ ಮಾತ್ರ ಸುಮ್ಮನೆ ಒಂದು 2-3 ಸಲ ನನಗೆ ಇನ್ನೇನು ತಲೆನೋವು ಬರುತ್ತೇನೋ ಅನ್ನೋ ಥರ ಇಲ್ಲಿ ಎಷ್ಟೇ ದಿನ ಅದು ಎಷ್ಟೇ ದಿನದಲ್ಲಿ ಗೊತ್ತಾಯ್ತು? ಅದು ತಗೊಂಡಾದ್ಮೇಲೆ 3ನೇ ದಿನ 4 ದಿನ 5ನೇ ದಿನ ಮೆಡಿಸಿನ್ ಶುರು ಮಾಡಿದ್ಮೇಲೆ ಒಂದ್ಸಲಿನೂ ಮೊದಲಿನ ಥರ ಜೋರಾಗಿ ಬಂದಿಲ್ಲ. ಹಂಗಲ್ಲ, ಅದು ಒಂಥರ ಬಂದು ಹೋದಂಗೆ ಆಯ್ತು ಅಂತ ಹೇಳಿದ್ರಲ್ಲ, ಅದು ಎಷ್ಟೇ ದಿನದಲ್ಲಿ? ಅದು ಒಂದು 4-5 ಟೈಮ್ಸ್ ನಿಮ್ದು ಮೆಡಿಸಿನ್ ಶುರು ಮಾಡಿದ್ಮೇಲೆ 1 ಮಂತ್ 2 ಮಂತ್ ಒಳಗೇನೆ ಆ ಥರ ಆಮೇಲೆ ತಲೆನೋವು ಹೋಗಿದ್ದು ನೀವು ಮೆಡಿಸಿನ್ ತಗೊಂಡ್ಮೇಲೆ ಎಷ್ಟು ದಿನದಲ್ಲಿ? ಈಗ 1 ತಿಂಗಳಿಂದ ಫುಲ್ ಎಷ್ಟು ಇಲ್ಲ, ತಲೆನೋವು ಬರೋ ಥರನೂ ಇಲ್ಲ, ಬಂದಂಗೂ ಇಲ್ಲ, ಬರೋದೇ ಇಲ್ಲ. ಆಮೇಲೆ ಫಸ್ಟ್ ನೀವು ತಗೊಂಡ್ರಲ್ಲ, ನನಗೆ ಕುತೂಹಲ, 1 ವಾರದಲ್ಲಿ ನಿಮ್ಗೆ ತಲೆನೋವು ಹೊರಟೋಯ್ತು, 2 ವಾರದಲ್ಲಿ ಹೊರಟೋಯ್ತು? ನನಗೆ 1 ವಾರದಲ್ಲಿ ಮೆಡಿಸಿನ್ ಶುರು ಆದ್ಮೇಲಿಂದ ನನಗೆ ಬಂದೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಮೊದಲಿನ ಥರ ಜೋರಾಗಿ ಬಂದೇ ಇಲ್ಲ. ವೆರಿ ಗುಡ್ ಅಮ್ಮ, ಬಂದೇ ಇಲ್ಲ ನನಗೆ ಮೊದಲಿನ ಥರ. ವೆರಿ ಗುಡ್. ಆದರೆ ಸುಮ್ಮನೆ ಬರೋ ಥರ ಇಲ್ಲಿ ಸ್ವಲ್ಪ ನೋವೋದು. ಮೊದಲು ಆ ಪಾಯಿಂಟ್ಸ್ ಮೊದಲು ತುಂಬಾ ಬರೋ ಥರ ಇರ್ತಿತ್ತಲ್ಲ, ಆ ಪಾಯಿಂಟ್ಸ್ ಅಲ್ಲಿ ಮಾತ್ರ. ಯಾಕೆಂದ್ರೆ ನಮ್ಮದು ಇಂಡಿಯಾದ ಪವರ್ ವರ್ಲ್ಡ್ಗೆ ಹೇಳ್ಬೇಕು, ಅದಕ್ಕೆಲ್ಲ ಹೇಳ್ಬೇಕು ಅಂದ್ರೆ ನಿಮ್ಮಂಥವ್ರನ್ನೇ ಟೆಸ್ಟಿಮೋನಿಯಲ್ಸು. ಅದರಿಂದ ಎಷ್ಟೋ ಜನ ಲಕ್ಷಾಂತರ ಜನ ಇವಾಗ ನೋಡ್ರಿ, ಡಿಸ್ಕ್ ಬಲ್ಜು ಇನ್ನೂ ಸ್ವಲ್ಪ ನೋವಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅದು ಓವರ್ ನೈಟ್ ಆಗೋದಿಲ್ಲ, ಇನ್ನೂ ಒಂದು 3 ತಿಂಗಳು ತೊಗೊಂಡ್ರೆ ಡೆಫಿನೆಟ್ಲಿ ಅದು ಸರುತ್ತದೆ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು.